ಅಂದರೆ ನಮ್ಮ ಮಾವ ಟಿ ವಿ ತೊಗೊಬೇಕಂತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಎಸ್ಕೋ ಗಾಯ್ಸ್, ಈಗಿನ ಫೋನ್ ಬಂದಿತ್ತು, ಹೋಗ್ಬಿಟ್ಟು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಇದೆ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಈಗ ಸಂಜೆ ಆಗಿಬಿಡಿದೆ. ಈಗ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಮಾವ ಟಿ ವಿ ತೊಗೊಬೇಕಂತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಎಸ್ಕೋ ನಾವು ಅಮ್ಮಂಗೆ ಕಾಯ್ಬೇಕೀಗ. ಗಾಯ್ಸಲ್ಲಿ ನಮ್ಮ ಅಮ್ಮ ನಿಂತೈತೆ, ಬಟ್ ಕಣ್ಣು ಕಾಣಿಸ್ತಾ ಇಲ್ಲ. ನಮ್ಮ ಅಮ್ಮಂಗೆ ಕರೆದು ಸಾಕಾಯ್ತು. ಹತ್ತಿರಕ್ಕೆ ಹೋಗೋ ಕಲ್ಯಾಣ ತಡೀರಿ. ಬಾ 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 ಬಾ. ಇದಾ ಟಿ ವಿ ಇಷ್ಟು ಸಣ್ಣ? ಇದಕ್ಕಿಂತ ಸಣ್ಣದ ಬಾಕ್ಸ್ ದೊಡ್ಡದೈತಿ. ಇದಕ್ಕಿಂತ ಸಣ್ಣ ಟಿ ವಿನ? ಚೆನ್ನಾಗಿ ಕಾಣುತ್ತೆ ಕಣ, ಚೆನ್ನಾಗಿ ಕಾಣುತ್ತೆ. ತೋರಿಸಿ ನೋಡುವ. ಇದು ಮೊಬೈಲ್ ಕನೆಕ್ಟ್ ಮಾಡ್ಬೋದಾ? ಸ್ಮಾರ್ಟ್ ಹೆಂಗಿದ್ರೆ ಯಾವ ಕಂಪ್ನಿ ಅದಿದು? ನೋಡೋಣ ತಡಿ ಹೆಂಗಿದೆ ಅಂತ. ಅದೇ ಆನ್ ಮಾಡ್ತಾರೆ. ಅದು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಆರಾಮಾಗಿ. ಅದು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಕೈಯಲ್ಲಿ. ಸ್ಟ್ಯಾಂಡ್ ಬ್ರದರ್ ಅದು ಆನ್ ಮಾಡಿದ್ರು. ಈ ಕಡೆ ಕಟ್ಟಕ್ಕೂ ಏನಿಲ್ಲ, ಅದು ಚೆನ್ನಾಗಿದೆ. ಆ ಕಡೆ ಬೀಳ್ದಿಲ್ಲ, ಆ ಕಡೆ ಜಾಗ ಅದು ಕುಂಸಿತ್ತು. ಬ್ರೋ ಎಲ್ಲ ಸೆಟ್ಟಿಂಗ್ ಮಾಡಿಕೊಟ್ಬಿಡಿ. ಮುಗೀತಲ್ಲ ಬ್ರೋ? ನಾನು ಹಾಕ್ತೀನಿ ಬಿಡಿ. ಹಾಂ, ಬಾಕ್ಸ್ ಅಲ್ಲ, ರಿಮೋಟು ಬಾಶ್ ಇದೆ. ರಿಮೋಟ್ ಬಾಶ್ ಚಾರ್ಜ್ ಆಗುತ್ತೆ ಮತ್ತೆ ಅದಕ್ಕೆ. ಅದು ನೀರು ಬೇರೆ ಸುರುತ್ತಲ್ಲಮ್ಮ ಅದು. ಮತ್ತೆ ಅಡಿಗೆ ಮೇಲೆ ಸ್ವಿಚ್ ಹಾಕ್ತಿ ಗೊತ್ತಾ ನಿಮಗೆ? ಈ ಕಡೆ ಕೊಡಿ. ಅಲ್ಲಿ ಸಣ್ಣ ಪಿನ್ನು ಅಲ್ಲೇ ಇರೋದಲ್ಲ ಟಿವಿ, ಇದ್ರದ್ದು ಸಣ್ಣ ಪಿನ್ನು. ಸದ್ಯಕ್ಕೆ ಟೇಬಲ್ ಇಡೋಣ, ಆಮೇಲೆ ಏನಾರ ಮಾಡಿದ್ರೆ ಇಲ್ಲಿ ಏನು ಮಾಡ್ತೇವೆ? ಪ್ಯಾಕ್ ಆಗ್ತಾ ಇದೆ ಗೈಸ್, ಫೈನಲಿ ಪ್ಯಾಕ್ ಆಗ್ತಾ ಇದೆ. ಇದು ಸ್ಟ್ಯಾಂಡು, ಇದು ರಿಮೋಟ್ಸ್. ಬ್ರೋ ಇದೆಲ್ಲ ರಿಮೋಟು, ಟಿ ವಿ ರಿಮೋಟ್. ಈಗ ಬೇಡ ಬಿಡಿ, ಸದ್ಯಕ್ಕೆ ಟೇಬಲ್ ಮೇಲೆ ಇರಲಿ. ಬ್ಯಾಗ್ ಆಮೇಲೆ ಗೋಡೆ ಮೇಲೆ ತಪ್ಪಿದ್ರೆ ಆಮೇಲೆ ಬಂದ್ಬಿಟ್ಟು ದೊಡ್ಡದಿಲ್ಲ ನಮ್ಮಷ್ಟೇನು ಟಿ ವಿ. ನಮ್ದಂದ್ರೆ ಕಷ್ಟ ಆಯ್ತು. ಈಗ ನೀವು ಇಟ್ಕೊಂಡು ಹೋಗ್ಬೋದು. ಈಗ ಎಷ್ಟಿದೆ ಟಿ ವಿ? ಮಾತಾಡೋದು 8,000 ಬೀಳುತ್ತೀನಿ ನಿಮಗೆ. ಲೋನ್ ಲೋನ್ ಅದೇ 7 ಫೈನಲ್ ಮಾತಾಡಿದೆ. ಸೌಂಡ್ ಇದು ಇದಕ್ಕೆ ಅಲ್ಲಿ ನೋಡಿ ತಮಗೆ 6,000 ಕೊಡ್ತೀನಿ ಅಂದರೆ ಅದು ಮೊಬೈಲ್ ಕಲೆಕ್ಷನ್ ಇಲ್ಲ. ಇದು ಮೊಬೈಲ್ ಕಲೆಕ್ಷನ್ ಅಲ್ಲ, ಇದು ನೋಡಿದೆ ಮೊಬೈಲ್ ಕಲೆಕ್ಷನ್. ಇದು ನಮ್ಮನೆ ಟಿವಿ ತರ ಎಲ್ಲದು ಬರುತ್ತೆ. ಅಲ್ಲಿ ನೋಡಿದ್ರೆ 6,000 ಕೊಡ್ತೀನಿ ಅಂದ್ರೆ ಏನು ಕಲೆಕ್ಷನ್ ಇಲ್ಲ. ಬಟ್ ಡಿಶ್ ಅಂತ ನೋಡ್ರಿ ಕೆಳಗಡೆ ನೋಡಿದೆ. ನೋಡಿ ಒಂದು ಮೊಬೈಲಿಂದ ಎಲ್ಲ ಬರುತ್ತೆ.
ಕಂಪ್ನಿ ಒಳ್ಳೆದಿರುತ್ತೆ ಆ ಥರ ಇದು ಅದು ಸ್ಟ್ಯಾಂಡ್ ಬಿಡ ಅದು ರಿಮೋಟು ಸ್ಟ್ಯಾಂಡು ಗ್ಯಾರಂಟಿ ಕಾರ್ಡು ರಿಮೋಟ್ ನಂದು ಅದು ಇರೋದು ಇದು ಟಿವಿ ರಿಮೋಟ್ ಆನ್ ಮಾಡೋಕ್ಕೆ ಇದು ಈಗ ಆನ್ ಮಾಡ್ಬೇಕು ಅದೆಲ್ಲ ಬರಲ್ಲ ಆನ್ ಮಾಡೋಕ್ಕೆ ಡೈಲಿ ಇರೋಕ್ಕೆ ಆನ್ ಮಾಡ್ಬೇಕು ಇದು ಆನ್ ಮಾಡಿದ್ಮೇಲೆ ಅದ್ರೊಳಗೆ ವರ್ಕ್ ಮಾಡುವ ಒಂದ್ ದಿವಸ ನೋಡ್ಕೊಂಡ್ರೆ ಗೊತ್ತಾಗದ್ ಬಿಡ ಮಾರ. ಸುಮ್ಕಿರ ನಮ್ಮನೆಗೆ ಇಲ್ವಾ ಟಿವಿ ಅವೆಲ್ಲ ಅವ್ರು ತೋರಿಸ್ಕೊಳ್ತಾರೆ ಮುಚ್ಕೊಂಡು ತುಂಬ ಗಾಯ್ಸ್ ಇವಾಗ ಮಾಲ್ ಎಂಟ್ರ್ ಹಾಕಿದವಿ. ಗಾಯ್ಸ್ ಇಲ್ಲಿ ಮಾಲಿಗೆ ಬಂದಿದ್ವಿ. ಇಶ್ಯೂ ಏನಾಯಿತು ಅಂದರೆ ಅದು ಟಿ ವಿ ನಾಳೆ ತೊಗೋಬೇಕು, ಎಲ್ಲ ಪ್ಯಾಕ್ ಆಗಿತ್ತು, ಏನು ತೊಗೋಬೇಕಿತ್ತು, ಏನೋ ಸಣ್ಣ ಇಶ್ಯೂ ಆಯಿತು ಬ್ಯಾಂಕಿಂದು, ಹಾಗಾಗಿ ತೊಗೊಳಕ್ಕಾಗಿಲ್ಲ. ಇನ್ನೂ ಕ್ಲಿಯರಾಗಿ ಇಟ್ಟು ಮನೆಗೆ ಹೋಗ್ತೀವಿ. ಗಾಯ್ಸ್ ಎಲ್ಲಿ ಬಂದಿದ್ದೀವಿ ಸುಮ್ಮನೆ ನಾನು ನಮ್ಮ ಮಾಮ ಕೊಡ್ಸು ದುಡ್ಡು ಹೆಚ್ಚಾಗಿದೆ 50. ಬಾ ಕೊಡೋಣ ಐಸ್ ಕ್ರೀಮ್. ಹಾಯ್ ಗಾಯ್ಸ್, ನಾನು ನಮ್ಮ ಅಮ್ಮ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೆ ಚೈನಾ ಬಿಲ್ಡಿಂಗ್ ಹತ್ರ. ಅಲ್ಲಿ ನನಗೆ ತುಂಬ ಮಳೆ ಬರ್ತಾಯಿತ್ತು. ಆವಾಗ ಈ ಫೋನ್ ಸಿಕ್ತು ನನಗೊಂದು ಓಪೋ. ಪಾಪ ಯಾರ್ದು ಏನೋ ಗೊತ್ತಿಲ್ಲ, ಯಾವ್ದಾರ ಫೋನ್ ಬಂದರೆ ಕೊಟ್ಬಿಡ್ತೀನಿ. ಇನ್ನೂ ಯಾವುದು ಫೋನ್ ಬಂದಿಲ್ಲ, ಬಂದ ತಕ್ಷಣ ಕೊಟ್ಬಿಡ್ತೀನಿ. ಇದು 3ನೇ ಮೊಬೈಲ್ ನಾನು ಕೊಡ್ತಾ ಇರೋದು. ಫಸ್ಟ್ ಮಳೆ ಬತ್ತಿ ಸಖತ್ ಕ್ಲಿಪ್ಪು ಹಾಕ್ತೀನಿ, ನೋಡ್ಕೊಳ್ಳಿ ಬೇಕಿದ್ರೆ. ಕ್ರೇಜಿ ಮಾತ್ರ ಓಪೋ ಮೊಬೈಲು. ಬನ್ನಿ ನೋಡಿ. ತಿರುಗಿಸ್ಬೇಕ ವೀಡಿಯೋ ಅಷ್ಟೇ ಮಾಡಿ ಆಮೇಲೆ ಡಿಲೀಟ್ ಮಾಡ್ಬೋದು. ಅದು ತಿರುಗಿಸಿ ಇಲ್ಲಿ ಸಿಕ್ಕಿದ ಸರ್ಕಲಲ್ಲಿ. ಗಾಯ್ಸ್ ಈಗೇನು ಫೋನ್ ಬಂದಿತ್ತು, ಹೋಗ್ಬಿಟ್ಟು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಇದೇ ಫೋನ್ ಹಿಂಗಿದೆ. ಈ ಫೋನ್ನ ಈಗ ಹೋಗಿ ಕೊಟ್ಬಿಟ್ಟು ಬರೋಣ ಬನ್ನಿ. ಲೆಸ್ಕೋ ಅವ್ರನ್ನ ತೋರಿಸ್ತೀನಿ. ಗಾಯ್ಸ್ ಆ ಫೋನ್ ಮಾಡಿದ್ದಣ್ಣ ಎಷ್ಟು ಗಾಬರಿಯಲ್ಲಿ ಮಾತಾಡ್ತಿದ್ರು ಅಂದರೆ ನನ್ನ ಮುಖ ಕತ್ಲಾಗಿದೆ. ಪಾಪ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ರೆ ಏನೋ ಗೊತ್ತಿಲ್ಲ. ನೋಡಿ ಫೋನ್ ಬರ್ತಾಯಿದೆ, ತಡೀರಿ ತೋರಿಸ್ತೀನಿ. ಹಲೋ ಅಣ್ಣ, ಒಂದು ಸೆಕೆಂಡ್, ಒಂದೇ ಸೆಕೆಂಡ್ ಬರ್ತೀನಣ್ಣ. ಅದೇ ಪೊಲೀಸಕ್ಕೆ ಆಕಾಶ ಹತ್ರ ಕಾಯ್ತಾ ಇದಾರೆ ಅವರು. ಇಲ್ಲಿಗೆ ಬರ್ತೀರಾ? ಹಾಂ ಬಂದೆ ಅಣ್ಣ, ಬಂದೆ. ಕೇಳಿಸ್ಕೊಂಡ್ರಲ್ಲ ಗಾಯ್ಸ್, ಈಗ ಹೋಗಿ ಕೊಟ್ಟು ಬರೋದ ಬನ್ನಿ. ಮೊಬೈಲ್ ಕೊಟ್ಟಿದ್ದೀನಿ ಅಣ್ಣ, ಥ್ಯಾಂಕ್ ಯು. ಹುಷಾರಾಗಿ ಮೊಬೈಲ್ ಕಾಪಾಡ್ತೀನಿ. ಹೋಗ್ಬರ್ತೀವಿ, ಥ್ಯಾಂಕ್ ಯು. ಆಯ್ತು ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ಎದ್ದಿದ್ದೀನಿ ಬೆಳಗ್ಗೆ. ಫೈನಲಿ ನಿನ್ನೆ ರಾತ್ರಿ ಅಣ್ಣನ ಮೊಬೈಲ್ ಕೊಟ್ಟೆ. ಪಾಪ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು. ಅದೇನೋ ಡಾಕ್ಯುಮೆಂಟ್ಸು ಫೋಟೋಸ್ ಎಲ್ಲ ಅದರಲ್ಲೇ ಇತ್ತಂತೆ. ಮತ್ತು ಅದು ಸುಮಾರು ಸಿಮ್ ಅಂತ ಪಾಪ ಅಣ್ಣಂದು. ಪಾಪ ಅವ್ರನ್ನ ನೋಡೋಕ್ಕೆ ಆಗಿಲ್ಲ ನನಗೆ. ಕ್ರೈಸಿ ಫೀಲಿಂಗ್ ಅದು. ಪಾಪ ತುಂಬ ಫೀಲ್ ಆಗಿಬಿಟ್ಟಿದ್ರು. ಫೈನಲಿ ಮೊಬೈಲ್ ಕೊಟ್ಟು ತುಂಬ ಖುಷಿಯಾದರು, ಅವ್ರ ಮೊಬೈಲ್ ಸಿಕ್ತು ಅಂತ. ನಾನು ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಮನೆಗೆ ಬಂದು ಮನ್ಕೊಂಬಿಟ್ಟೆ. ನೀವು ಅಷ್ಟೇ ಗೈಸ್, ಯಾವ್ದಾರು ಸಿಕ್ಕಿದ್ರೆ ಕೊಡಿ, ಇಟ್ಕೋಬೇಡಿ, ಆಟಾಡಿಸ್ಬೇಡಿ. ಪಾಪ ಕಷ್ಟಪಟ್ಟು ತೊಗೊಂಡಿರ್ತಾರೆ, ಅವ್ರದ್ದು ಕಷ್ಟಪಟ್ಟೆ ತೊಗೊಂಡಿರ್ತಾರಲ್ವಾ. ಸಿಕ್ಕಿದ್ರೆ ಕೊಡಿ ಅಂತ ಹೇಳ್ತಾ ನಿನ್ನೆ ರಾತ್ರಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದೊಂದು ಫೀಲಿಂಗು. ಪಾಪ ಅಣ್ಣ ತುಂಬ ಎಮೋಷ್ನಲ್ ಆದರು. ತುಂಬ ಪಾಪ ಅವರು ಟ್ಯಾಂಕ್ಸ್ ಮೇಲೆ ಟ್ಯಾಂಕ್ಸ್ ಹೇಳ್ತಾರೆ. ನನಗೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ನನಗೆ ಬೂಸ್ಟ್ ಬಂದ್ಬಿಡ್ತು 6 ರೇಂಜಿಗೆ. ಓಕೆ ಗೈಸ್, ನಿನ್ನೆ ರಾತ್ರಿ ನನ್ನ ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ, ಇರಲಿ. ಸುಸ್ತಾಗ್ಬಿಟ್ಟಿತ್ತು ನನಗೆ ರಾತ್ರಿ ಬಂದು ಸುಸ್ತಾಗಿದ್ದು ಮನ್ಕೊಂಬಿಟ್ಟೆ. ಫೈನಲಿ ಪಾಪ ಮೊಬೈಲು ಪಾಪ ಅವರೆಷ್ಟು ನಾನು ನಿಮಗೆ ಹೇಳೋಕ್ಕಾಗಲ್ಲ ಬಿಡಿ, 6 ರೇಂಜಿಗೆ ಆಗಿಬಿಟ್ಟಿತ್ತು. ಕ್ರೇಜಿ ಮಾತ್ರ ಪಾಪ. ನೀವು ಅಷ್ಟೇ ಗೈಸ್, ಯಾರ್ದಾರ ಸಿಕ್ತು ಅಂದರೆ ಇಟ್ಕೊಳಕ್ಕೆ ಹೋಗ್ಬೇಡಿ, ಸ್ವಿಚ್ ಆಫ್ ಮಾಡೋಕ್ಕೆ ಹೋಗ್ಬೇಡಿ, ಕೊಟ್ಬಿಡಿ. ಬೇರೆದವ್ರು ಇಟ್ಕೊಂಡು ಏನು ಮಾಡ್ತೀರಾ, ನಿಮ್ಮ ಹತ್ರನೇ ಇರುತ್ತಲ್ಲ. ಕ್ರೇಜಿ. ನಾನು ಬೇಕು ಅಂದರೆ ಸಿಮ್ ತೆಗೆದ್ರೆ ಸಾಕಿತ್ತು, ಮೊಬೈಲ್ ನಂದು ಆಗ್ತಿತ್ತು. ಬೇಡ, ನನ್ನ ಹತ್ರ ಇದೆಯಲ್ಲ ಅಷ್ಟೇ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇನ್ನೊಂದು ಬರ್ತದೆ. ಪಾಪ ಅವ್ರು ಕಷ್ಟಪಟ್ಟು ತೊಗೊಂಡಿರ್ತಾರೆ, ಏನೇನೋ ಮಾಡಿ ತೊಗೊಂಡಿರ್ತಾರೆ, ತುಂಬ ಕಷ್ಟಪಟ್ಟು ತೊಗೊಂಡಿರ್ತಾರೆ. ಪಾಪ ಅವ್ರ ಹತ್ರ ಗಾಡಿ ಇರಲಿಲ್ಲ, ಅವ್ರ ಫ್ರೆಂಡಿನ ಗಾಡಿ ಇಸ್ಕೊಂಡು ಬಂದು ತೊಗೊಂಡೋಗಿದ್ದು ಪಾಪ ಅವರು. ಇದ್ರ ಹತ್ರ ಎಲ್ಲಿ ಬಿದ್ದಿದ್ದು ಗೊತ್ತಾಗಾಯಿಸೋದು. ಇದು ಸರ್ಕಲ್ ಇದೆಯಲ್ಲ, ಕರ್ಣ ಬಿಲ್ಡಿಂಗ್ ಸರ್ಕಲ್ ರೋಡ್ ಹಿಂಗೆ ಕ್ರಾಸ್ ಮಾಡೋ ಮಧ್ಯದಲ್ಲಿ ಬಿದ್ದಿತ್ತು. ಬಸ್ ಗೀಸ್ ಹಾಕ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು ಮೊಬೈಲ್ ಕತೆ. ಬಸ್ ಸ್ಟಿಲ್ ಆಯಿತು. ಓಕೆ, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ.
ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅದಕ್ಕೂ ಮುಂಚೆ ಏನು ಹೇಳ್ತೀನಿ ಅಂದರೆ ನಮ್ಮ ಮಾಮನ ಟಿ ವಿ ತರಕ್ಕೆ ಹೋಗಿದ್ವಿ, ಅದೇನೋ ಇಶ್ಯೂ ಆಗಲಿಲ್ಲ. ನೀವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಅಂತ ಹೇಳ್ತಾ ಲೈಕು ಶೇರು ಲೈಕು ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.